ಪ್ರಕರಣದಲ್ಲೇ ಯಾವುದೇ ನಾಚಿಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ 50 ಹೋಯ್ತು ಅಂತಂದ್ರೆ ಇನ್ನು ಬೇರೆ ತನಿಖೆಯಲ್ಲಿ ಅದೆಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ. ಹೌದು ಸರ್, ಈಗ 50 ಅನ್ನೋದು ಇನ್ನೂ ತನಿಖೆ ಮಾಡ್ತೀನಿ ಅಂತಾರೆ, ಇನ್ನೂ ತನಿಖೆ ಪೂರೈಸಿಲ್ಲ ಇಲ್ಲ ಅಂತ ಅರ್ಥ. ತನಿಖೆ ಪೂರೈಸೋಕ್ಕಿಂತ ಮುಂಚೆ ಅವರು ವರದಿ ಸಲ್ಲಿಸೋದಕ್ಕೆ ಯಾರು ಹೇಳಿದ್ದಾರೆ? ನನ್ನ ಪ್ರಶ್ನೆ ಇದು. ಇಲ್ಲೇ ಗೊತ್ತಾಗುತ್ತೆ, ಆದಷ್ಟು ಬೇಗ ಈ ಆರೋಪಿತರನ್ನ ರಕ್ಷಣೆ ಮಾಡೋದು ಕೆಲಸ. ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ನೀವು ನೋಡ್ಬೋದು, ದಂಡ ಪ್ರಕ್ರಿಯೆ ಸಮಿತಿ ಕಲಂ 173 ನೋಡ್ಬೋದು. ತನಿಖೆ ಸಂಪೂರ್ಣಗೊಂಡ ನಂತರ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಹೇಳುತ್ತೆ. ಆದರೆ ಇವರು ತನಿಖೆ ಇನ್ನೂ ಬಾಕಿ ಇಟ್ಕೊಂಡು ಈಗಲೇ ವರದಿ ಸಲ್ಲಿಸ್ತಾ ಇರೋದು ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಏನು ಆರೋಪಿಗಳಿದ್ರೆ ಅವ್ರ ರಕ್ಷಣೆ ಒಂದು ಕೆಲಸ ಮಾಡಿದ್ರೆ ಸುಪ್ರೀಂ ಕೋರ್ಟು ಕೂಡ ಹೇಳುತ್ತೆ. ಸುಪ್ರೀಂ ಕೋರ್ಟು ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಹೇಳುತ್ತೆ, ತನಿಖೆಯ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಹೇಳುತ್ತೆ. ಆದರೆ ಇವ್ರು ಕೊಟ್ಟಿರೋ ನೋಟಿಸ್ ಸ್ಪಷ್ಟ ಗೊತ್ತಾಗುತ್ತೆ, ತನಿಖೆ ಇನ್ನೂ ಬಾಕಿ ಇದೆ. ತನಿಖೆ ಬಾಕಿ ಇದ್ರೂ ಕೂಡ ಇವ್ರು 4 ಜನ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಅಂತೇಳಿ ವರದಿಯನ್ನು ಪ್ರಕರಣದಲ್ಲೇ ಯಾವುದೇ ನಾಚಿಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ 50 ಹೋಯ್ತು ಅಂತಂದ್ರೆ ಇನ್ನು ಬೇರೆ ತನಿಖೆಯಲ್ಲಿ ಅದೆಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ. ಹೌದು ಸರ್, ಈಗ 50 ಅನ್ನೋದು ಇನ್ನೂ ತನಿಖೆ ಮಾಡ್ತೀನಿ ಅಂತಾರೆ, ಇನ್ನೂ ತನಿಖೆ ಪೂರೈಸಿಲ್ಲ ಅಂತ ಅರ್ಥ. ತನಿಖೆ ಪೂರೈಸೋಕ್ಕಿಂತ ಮುಂಚೆ ಅವರು ವರದಿ ಸಲ್ಲಿಸೋದಕ್ಕೆ ಯಾರು ಹೇಳಿದ್ದಾರೆ? ನನ್ನ ಪ್ರಶ್ನೆ ಇದು. ಇಲ್ಲೇ ಗೊತ್ತಾಗುತ್ತೆ, ಆದಷ್ಟು ಬೇಗ ಈ ಆರೋಪಿತರನ್ನ ರಕ್ಷಣೆ ಮಾಡೋದು ಕೆಲಸ. ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ನೀವು ನೋಡ್ಬೋದು, ದಂಡ ಪ್ರಕ್ರಿಯೆ ಸಮಿತಿ ಕಲಂ 173 ನೋಡ್ಬೋದು. ತನಿಖೆ ಸಂಪೂರ್ಣಗೊಂಡ ನಂತರ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಹೇಳುತ್ತೆ. ಆದರೆ ಇವರು ತನಿಖೆ ಇನ್ನೂ ಬಾಕಿ ಇಟ್ಕೊಂಡು ಈಗಲೇ ವರದಿ ಸಲ್ಲಿಸ್ತಾ ಇರೋದು ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಏನು ಆರೋಪಿಗಳಿದ್ರೆ ಅವ್ರ ರಕ್ಷಣೆ ಒಂದು ಕೆಲಸ ಮಾಡಿದ್ರೆ ಸುಪ್ರೀಂ ಕೋರ್ಟು ಕೂಡ ಹೇಳುತ್ತೆ. ಸುಪ್ರೀಂ ಕೋರ್ಟು ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಹೇಳುತ್ತೆ, ತನಿಖೆಯ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಹೇಳುತ್ತೆ. ಆದರೆ ಇವ್ರು ಕೊಟ್ಟಿರೋ ನೋಟಿಸ್ ಸ್ಪಷ್ಟ ಗೊತ್ತಾಗುತ್ತೆ, ತನಿಖೆ ಇನ್ನೂ ಬಾಕಿ ಇದೆ. ತನಿಖೆ ಬಾಕಿ ಇದ್ರೂ ಕೂಡ ಇವ್ರು 4 ಜನ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಅಂತೇಳಿ ವರದಿಯನ್ನು ಪ್ರಕರಣದಲ್ಲೇ ಯಾವುದೇ ನಾಚಿಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ 50 ಹೋಯ್ತು ಅಂತಂದ್ರೆ ಇನ್ನು ಬೇರೆ ತನಿಖೆಯಲ್ಲಿ ಅದೆಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ. ಹೌದು ಸರ್, ಈಗ 50 ಅನ್ನೋದು ಇನ್ನೂ ತನಿಖೆ ಮಾಡ್ತೀನಿ ಅಂತಾರೆ, ಇನ್ನೂ ತನಿಖೆ ಪೂರೈಸಿಲ್ಲ ಅಂತ ಅರ್ಥ. ತನಿಖೆ ಪೂರೈಸೋಕ್ಕಿಂತ ಮುಂಚೆ ಅವರು ವರದಿ ಸಲ್ಲಿಸೋದಕ್ಕೆ ಯಾರು ಹೇಳಿದ್ದಾರೆ? ನನ್ನ ಪ್ರಶ್ನೆ ಇದು. ಇಲ್ಲೇ ಗೊತ್ತಾಗುತ್ತೆ, ಆದಷ್ಟು ಬೇಗ ಈ ಆರೋಪಿತರನ್ನ ರಕ್ಷಣೆ ಮಾಡೋದು ಕೆಲಸ. ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ನೀವು ನೋಡ್ಬೋದು, ದಂಡ ಪ್ರಕ್ರಿಯೆ ಸಮಿತಿ ಕಲಂ 173 ನೋಡ್ಬೋದು. ತನಿಖೆ ಸಂಪೂರ್ಣಗೊಂಡ ನಂತರ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಹೇಳುತ್ತೆ. ಆದರೆ ಇವರು ತನಿಖೆ ಇನ್ನೂ ಬಾಕಿ ಇಟ್ಕೊಂಡು ಈಗಲೇ ವರದಿ ಸಲ್ಲಿಸ್ತಾ ಇರೋದು ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಏನು ಆರೋಪಿಗಳಿದ್ರೆ ಅವ್ರ ರಕ್ಷಣೆ ಒಂದು ಕೆಲಸ ಮಾಡಿದ್ರೆ ಸುಪ್ರೀಂ ಕೋರ್ಟು ಕೂಡ ಹೇಳುತ್ತೆ. ಸುಪ್ರೀಂ ಕೋರ್ಟು ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಹೇಳುತ್ತೆ, ತನಿಖೆಯ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಹೇಳುತ್ತೆ. ಆದರೆ ಇವ್ರು ಕೊಟ್ಟಿರೋ ನೋಟಿಸ್ ಸ್ಪಷ್ಟ ಗೊತ್ತಾಗುತ್ತೆ, ತನಿಖೆ ಇನ್ನೂ ಬಾಕಿ ಇದೆ. ತನಿಖೆ ಬಾಕಿ ಇದ್ರೂ ಕೂಡ ಇವ್ರು 4 ಜನ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಅಂತೇಳಿ ವರದಿಯನ್ನು